Increasing the temperature of an aqueous solution will cause temperature increase ಆಯ್ತಾ ವಾಲ್ಯೂಮ್ನು ಇನ್ಕ್ರೀಸ್ ಆಗುತ್ತೆ. ಸೊ ಮೊಲಾಲಿಟಿ ನಾವು ಹೇಗೆ ಬರಿತೀವಿ? ನಂಬರ್ ಆಫ್ ಮೋಲ್ಸ್ ಬೈ ಮಾಸ್ ಆಫ್ ಸಾಲ್ವೆಂಟ್. ಇಲ್ಲಿ ಟೆಂಪರೇಚರ್ ಚೇಂಜ್ ಮಾಡಿದ್ರೆ ಮಾಸ್ ಆಫ್ ಸಾಲ್ವೆಂಟ್ ಚೇಂಜ್ ಆಗಲ್ಲ, ಸೊ ಮೊಲಾಲಿಟಿನೂ ಚೇಂಜ್ ಆಗಲ್ಲ. ಮೊಲಾರಿಟಿ ಹೇಗೆ ಕೊಡ್ತೀವಿ? ನಂಬರ್ ಆಫ್ ಮೋಲ್ಸ್ ಬೈ ವಾಲ್ಯೂಮ್ ಆಫ್ ಸೊಲ್ಯೂಷನ್ ಇನ್ ಟರ್ಮ್ಸ್ ಆಫ್ ಲೀಟರ್ಸ್. ಇಲ್ಲಿ ಟೆಂಪರೇಚರ್ ಇನ್ಕ್ರೀಸ್ ಆದ್ರೆ ವಾಲ್ಯೂಮ್ ಇನ್ಕ್ರೀಸ್ ಆಗುತ್ತೆ ಅಂತ ಹೇಳಿದ್ದೀನಿ. ವಾಲ್ಯೂಮ್ ಇನ್ಕ್ರೀಸ್ ಆದ್ರೆ ಟೋಟಲ್ ಮೊಲಾರಿಟಿ ಏನಾಗುತ್ತೆ? ಡಿಕ್ರೀಸ್ ಆಗುತ್ತೆ. ಸೊ ಇನ್ಕ್ರೀಸ್ ಇನ್ ಟೆಂಪರೇಚರ್ ಮಾಡಿದ್ರೆ ಇನ್ಕ್ರೀಸ್ ಇನ್ ವಾಲ್ಯೂಮ್ ಆಗುತ್ತೆ, ಡಿಕ್ರೀಸ್ ಇನ್ ಮೊಲಾರಿಟಿ ಆಗುತ್ತೆ. ಸೊ ಆಪ್ಷನ್ 2 ಇಸ್ ದ ಕರೆಕ್ಟ್ ಆನ್ಸರ್. ಬಾಕಿ ಆಪ್ಷನ್ಸ್ ನೋಡ್ಕೊಳ್ಳೋಣ. ಮೋಲ್ ಫ್ರಾಕ್ಷನ್ ಅಂದ್ರೆ ಏನು? ನಂಬರ್ ಆಫ್ ಮೋಲ್ಸ್ ಆಫ್ ಸೊಲ್ಯೂಟ್ ಬೈ number of moles of solvent plus number of moles of solute. ಇದು ಹೇಗೆ ಬರಿಬಹುದು? weight of solute by molar mass of solute divided by weight of solvent by molar mass of solvent plus weight of solute by molar mass of solute. ಇಲ್ಲಿ ಎಲ್ಲೂ ವಾಲ್ಯೂಮ್ ಇಲ್ಲ. ಸೊ ಟೆಂಪರೇಚರ್ ಇನ್ಕ್ರೀಸ್ ಆದರೆ ಮೋಲ್ ಫ್ರಾಕ್ಷನ್ದಲ್ಲಿ ಡಿಫ್ರೆನ್ಸ್ ಆಗಲ್ಲ. ಲೈಕ್ ವೈಸ್ ಮಾಸ್ ಪರ್ಸೆಂಟ್ ಇದರಲ್ಲೂ ಏನೂ ಚೇಂಜ್ ಆಗಲ್ಲ, ಯಾಕಂದರೆ ವಿತ್ ಟೆಂಪರೇಚರ್ ಮಾಸ್ ಚೇಂಜ್ ಆಗಲ್ಲ. ಸೊ ಕೊಟ್ಟಿರೋ 4 ಆಪ್ಷನ್ದಲ್ಲಿ ಮೊಲಾರಿಟಿ ಇಸ್ ಡಿಪೆಂಡೆಂಟ್ ಆನ್ ವಾಲ್ಯೂಮ್, ಹಾಗಾಗಿ ಟೆಂಪರೇಚರ್ ಇನ್ಕ್ರೀಸ್ ಮಾಡಿದರೆ ಡಿಕ್ರೀಸ್ ಇನ್ ಮೊಲಾರಿಟಿ ಆಗುತ್ತೆ.